ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಆಲೂಗಡ್ಡೆ ಚಿಪ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ಎಷ್ಟು ಕುರುಕುರು ಆಲೂಗಡ್ಡೆ ಚಿಪ್ಸ್ ಆಗ್ಯಾವಂತ. ಈ ರೀತಿ ಕ್ರಿಸ್ಪಿ ಆದ ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ರೀ. ಅದು 5 kg ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ರೀ. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಈ ರೀತಿ ಆಲೂಗಡ್ಡೆನ ತಗೊಂಡು ನೀರಾಗ ಹಾಕ್ಬೇಕ್ರಿ. ನೀರಾಗ ಯಾಕೆ ಹಾಕ್ಬೇಕಂದ್ರೆ ಅದ್ರ ಮೇಲೆ ಮಣ್ಣದು ಕುಂತಿರ್ತೈತಲ್ರಿ, ಅದೆಲ್ಲ ಹೋಗೋ ಸಂಬಂಧ ಈ ರೀತಿ ಒಂದು 10 ನಿಮಿಷ ನೆನೆ ಇಡ್ರಿ. ಇಂಥವು ದೊಡ್ಡ ಆಲೂಗಡ್ಡೆ ತೊಗೋಬೇಕ್ರಿ ಫ್ರೆಂಡ್ಸ್. 10 ನಿಮಿಷ ನೆನೆ ಇಟ್ಟಿರೋ ಆಲೂಗಡ್ಡೆನ ಈ ರೀತಿ ಕೈಯಿಂದ ಚೆನ್ನಾಗಿ ತಿಕ್ಬಿಟ್ಟು ತೊಳ್ಕೊಬೇಕ್ರಿ ಫ್ರೆಂಡ್ಸ್. ತೊಳ್ಕೊಂಡಿರೋ ಆಲೂಗಡ್ಡೆನ ಈ ರೀತಿ ಒಂದು ಬುಟ್ಟ್ಯಾಗ ನೀರು ತೊಗೊಂಡು ಅದರೊಳಗನ ತುರ್ಕೋಬೇಕು ನೋಡ್ರಿ. ಈ ಚಿಪ್ಸ್ ಮನಿ ಇರ್ತೈತಲ್ರಿ, ಅದರಲ್ಲೇ ಹೆರ್ಕೋಬೇಕ್ರಿ. ಹಿಂಗೆ ನೀರಾಗ ಹೆರಿಬೇಕ್ರಿ. ಹಂಗೆ ಪ್ಲೇಟ್ನಾಗ ಅದು ಹೆರಿದ್ರೆ ಕೆಂಪಾಗ್ತಾವ್ರಿ ನಮ್ಮ ಚಿಪ್ಸು. ಈ ರೀತಿ ನೀರಾಗ ಹೆರ್ಕೊಡ್ರಿ. ಹೆರಿತಕ್ಕನು ನಾವೊಂದು ಗ್ಯಾಸ್ ಮೇಲೆ ಬೋಗಾನ್ಯಾಗ ನೀರು ಇಟ್ಕೊಂಡೇನಿ ನೋಡ್ರಿ. ಒಂದು ದೊಡ್ಡ ಬೋಗಾನ್ಯಾಗ ಒಂದು ಅರ್ಧಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ನೀರು ಕಾಯಕ್ಕಿಟ್ಟೇನಿ ರೀ ನಾನು. ನೀರು ಈ ರೀತಿ ಗುಳಿ ಬರ್ಬೇಕು ನೋಡ್ರಿ. ನಮ್ಮ ಕಡೆ ಇದಕ್ಕೆ ಹೆಸರು ಬರೋದು ಅಂತೀವ್ರಿ. ಹಂಗೆ ಗುಳಿ ಬಂದ ತಕ್ಷಣ ಈ ಚಿಪ್ಸ್ನ ಹಾಕ್ಕೋಬೇಕ್ರಿ. ನೋಡ್ರಿ ಎಷ್ಟು ತಿಳು ಆಗ್ಯಾವಲ್ರಿ ನಮ್ಮ ಆಲೂಗಡ್ಡೆ ಚಿಪ್ಸ್. ತಿಳು ಆದಷ್ಟು ಕುರುಕುರು ಆಗ್ತಾವ್ರಿ ಫ್ರೆಂಡ್ಸ್. ದಿಪ್ ಮಾಡ್ಕೋಕೆ ಹೋಗ್ಬೇಡ್ರಿ. ತೆಳ್ಳಗನ ಈ ರೀತಿ ಚಿಪ್ಸ್ ಮಾಡ್ಕೊಡ್ರಿ. ಹಂಗೆ ಗುಳಿ ಬಂದಿರುವ ನೀರಾಗ ಚಿಪ್ಸ್ಗಳನ್ನ ಹಾಕ್ಕೋಬೇಕು ನೋಡ್ರಿ. ಬೋಗಾನ್ಯಾಗ ಎಷ್ಟು ಹಿಡಿತೈತಲ್ರಿ ಅಷ್ಟು ಹಾಕ್ಕೊಡ್ರಿ. ನಾ 3 ಸತಿ ಮಾಡ್ಕೊಂಡೇನ್ರಿ ಫ್ರೆಂಡ್ಸ್. 5 kg ಆಲೂಗಡ್ಡೆ ಇರೋದ್ರಿಂದ ನಾನು 3 ಸತಿ ಕುದಿಸ್ಕೊಂಡೇನಿ ನೋಡ್ರಿ. ಹಿಂಗೆ ಇಲ್ಲ ನಿಮ್ಮ ಕಡೆ ದೊಡ್ಡದು ಬೋಗಾನಿ ಐತೆ ಅಂದ್ರೆ ನೀವು ಅದ್ರಾಗ ಒಮ್ಮೆನೂ ಮಾಡ್ಕೋಬೋದ್ರಿ. ನನ್ನ ಕಡೆ ಮೀಡಿಯಮ್ ಸೈಜ್ ಬೋಗಾನಿ ಇತ್ತು, ಅದಕ್ಕೋಸ್ಕರ ನಾನು 3 ಸತಿ ಈ ಚಿಪ್ಸ್ನ ಕುದಿಸ್ಕೊಂಡೇನಿ ರೀ. ಇವು ಎಷ್ಟು ಕುದಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಈ ಚಿಪ್ಸ್ ಒಳಗೆ. ಅದನ್ನು ನಾ ಮುಂದೆ ಎಷ್ಟು ಕುದಿಸ್ಬೇಕು ಅನ್ನೋದು ತೋರಿಸ್ಕೊಡ್ತೇನೆ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಈಗ ಇನ್ನೊಂದು ಸ್ವಲ್ಪ ಹಿಡಿತಾವ್ರಿ ಚಿಪ್ಸು, ಅವನೊಂದು ಸ್ವಲ್ಪ ಹಾಕೊಂಡ್ರಿ. ಹಾಕಿದೆ ನೋಡ್ರಿ. ಕುದಿಯಾಕು ಒಂದು ಸ್ವಲ್ಪ ಜಾಗ ಬೇಕ್ರಿ, ಭಾಳ ತುಂಬ ಹಾಕೋಬೇಡ್ರಿ. ಈಗ ಇವನ್ನ ಚಲೋ ಹೊತ್ತಂಗೆ ಕುದಿಸ್ಕೋಬೇಕು ನೋಡ್ರಿ. ಈ ರೀತಿ ಚಮಚೆ ತೊಗೊಂಡು ಮ್ಯಾಲಿನ ಮೇಲೆ ಹಿಂಗೆ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ಅಂದ್ರೆ ಎಲ್ಲ ಚಿಪ್ಸು ಚಲೋ ಹೊತ್ತಂಗೆ ಕುದಿತಾವ್ರಿ. ಇಲ್ಲಾಂದ್ರೆ ಕೆಳಗಡೆ ಅಷ್ಟು ಕುದಿತಾವ್ರಿ, ಮ್ಯಾಲಿನೂ ಕುದಿಯಂಗಿಲ್ಲ. ಈ ರೀತಿ ಬುರುಗ್ ಬರ್ತೈತ್ರಿ ಫ್ರೆಂಡ್ಸ್. ಅದಕ್ಕೇನು ನೀವು ವರಿ ಮಾಡ್ಕೋ ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ತೆಗೀರಿ. ನೋಡ್ರಿ ಹಿಂಗೆ ಒಂದು ಚಮಚಲೆ ಮೇಲಿಂದೆಲ್ಲ ತಕ್ಕೊಡ್ರಿ. ಒಂದು ಸತಿ ಮಾಡಿಟ್ರೆ ನಿಮ್ಗೆ ಎಷ್ಟು ವರ್ಷ ಇಟ್ಟರು ಕೆಡೋದಿಲ್ಲ ನೋಡ್ರಿ ಚಿಪ್ಸು. ಚಲೋನೇ ಇರ್ತಾವ್ರಿ ಫ್ರೆಂಡ್ಸ್. ನಮ್ಮ ಸೈಡ್ ಅಂತೂ ನಾವು ಬೇಸಿಗೆ ಬಂದ್ರೆ ಸಾಕ್ರಿ ಚಿಪ್ಸು, ಶಾಂಡ್ಗಿ, ಉಪ್ಪಿನಕಾಯಿ ಅಂತ ಅದೇ ಸೀಸನ್ ನೋಡ್ರಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು. ನಿಮ್ಮ ಕಡೆ ನೀವು ಯಾವ್ಯಾವ ಥರ ಶಾಂಡ್ಗೆಗಳನ್ನ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಮತ್ತು ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಶಾಂಡ್ಗೆ ರೆಸಿಪಿಗಳು, ಚಿಪ್ಸ್ ರೆಸಿಪಿಗಳು, ಉಪ್ಪಿನಕಾಯಿ ರೆಸಿಪಿಗಳು ಇದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್.
ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಈ ರೀತಿ ಚಮಚಿಯಿಂದ ಕೈ ಆಡಿಸ್ತಾ ಇರ್ಬೇಕ್ರಿ. ಅಂದ್ರೆ ಚಲೋ ತಂಗಿ ಎಲ್ಲ ಕಡೆನೂ ಕುದಿತಾವ್ರಿ. ನಮ್ಮ ಚಿಪ್ಸ್ ಎಷ್ಟು ಕ್ರಿಸ್ಪಿ ಆಗಿದ್ದು ಅಂತಲೂ ತೋರಿಸ್ತೀನಿ ರೀ ನಾನು ನಿಮಗೆ. ಜಾಸ್ತಿ ಕ್ವಾಂಟಿಟಿ ಒಳಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೋತೈತ್ರಿ ಕುದಿಯಾಕ. ಸ್ವಲ್ಪ ಇದ್ರಂತೂ ಜಲ್ದಿನ ಆಗ್ತೈತ್ರಿ. ನೋಡ್ರಿ ಈ ರೀತಿ ಚಲೋ ತಂಗಿ ಕುದಿಬೇಕ್ರಿ. ಈ ಚಿಪ್ಸಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬೇಕಲ್ರಿ. ಅದನ್ನು ಯಾವಾಗ ಹಾಕಬೇಕು ಅಂತಲೂ ಹೇಳ್ತೇನೆ ರೀ ನಾನು. ಮೊದಲ ಉಪ್ಪು ಹಾಕಬಾರ್ದ್ರಿ. ಕುದಿಯಾಕ ಹಾಕಿದ ತಕ್ಷಣ ಮೊದಲ ಉಪ್ಪು ಹಾಕಿದ್ರೆ ನಮ್ಮ ಆಲೂಗಡ್ಡೆ ಚಲೋ ತಂಗಿ ಕುದಿಯಂಗಿಲ್ರಿ. ಅದು ಯಾವಾಗ ಹಾಕಬೇಕು ಅಂತ ಹೇಳ್ತೇನೆ ರೀ, ಸ್ಕಿಪ್ ಮಾಡಿಬಿಡ್ರಿ. ನೋಡ್ರಿ ಈ ರೀತಿ ಚಲೋ ತಂಗಿ ಕುದಿಬೇಕು ನೋಡ್ರಿ. ನೀವು 5 kg ಆಲೂಗಡ್ಡೆ ಚಿಪ್ಸ್ ಮಾಡಿಟ್ರೆ ಸ್ವಲ್ಪ ಜನ 2-4 ಜನ ಇದ್ರೆ ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ್. ಎಷ್ಟು ವರ್ಷ ಇಟ್ರೂ ಕೆಡೋದಿಲ್ಲ ನೋಡ್ರಿ. ನೋಡ್ರಿ ಇದು ಇನ್ನೂ ಗಟ್ಟಿ ಐತ್ರಿ. ಇನ್ನೂ ಕುದಿಬೇಕ್ರಿ ಫ್ರೆಂಡ್ಸ್ ಇದು. ಮತ್ತು ಇನ್ನೂ ಯಾವುದಾದ್ರೂ ನಿಮ್ಗೆ ಸ್ಯಾಂಡ್ಗಿ ರೆಸಿಪಿ, ಚಿಪ್ಸ್ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೇನೆ ರೀ. ಇದಕ್ಕೆ ಒಂದು ದೊಡ್ಡ ಚಮಚೆಯಷ್ಟು ಉಪ್ಪು ಹಾಕ್ಕೊಂಡೇನಿ ನೋಡ್ರಿ ನಾನು. ಚಿಪ್ಸಿಗೆ ಇಟ್ಟು ಉಪ್ಪು ಹಾಕಿದ್ರೆ ಕರೆಕ್ಟ್ ಆಕೈತೆ ನೋಡ್ರಿ. ಭಾಳ ಉಪ್ಪುನೂ ಆಗಂಗಿಲ್ಲ ರೀ ನಮ್ಮ ಚಿಪ್ಸು, ಇಲ್ಲ ಸಪ್ಪಗೇನೂ ಆಗಂಗಿಲ್ಲ ರೀ. ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗ್ತಾವ್ರಿ. ನೀವು ಒಂದ್ಸತಿ ಹಿಂಗೆ ನಾನು ಹೇಳಿರೋ ಅಳತೆಗೆ ಒಂದ್ಸತಿ ಮಾಡಿ ನೋಡ್ರಿ, ಅಂದ್ರೇ ಗುರ್ತಾಗ್ತೈತಿ ರೀ ಫ್ರೆಂಡ್ಸ್. ಆಲೂಗಡ್ಡೆ 75% ಕುದಿಬೇಕ್ರಿ. ಆವಾಗ ಉಪ್ಪು ಹಾಕ್ಕೊಡ್ರಿ. ಇನ್ನೇನು 25% ಕುದಿದಿರುವಾಗ ಉಪ್ಪು ಹಾಕ್ಕೊಡ್ರಿ. ಮೊದಲೇ ಉಪ್ಪು ಹಾಕ್ಕೊಂಡ್ರೆ ನಮ್ಮ ಆಲೂಗಡ್ಡೆ ಕುದಿಯಂಗೇ ಇಲ್ಲ ನೋಡ್ರಿ. ಮತ್ತು ಕೊನೆಗೆ ಉಪ್ಪು ಹಾಕಿದ್ರೆ ಆಲೂಗಡ್ಡೆಗೆ ಹತ್ತಂಗಿಲ್ಲ ರೀ. ಇನ್ನೇನು 25% ಕುದಿಬೇಕು ಅನ್ನುವಾಗ ಉಪ್ಪು ಹಾಕ್ಕೊಡ್ರಿ. ಅವಾಗ ಕರೆಕ್ಟ್ ನಮ್ಮ ಆಲೂಗಡ್ಡೆಗೆ ಹೊಂದ್ಕೋತೈತ್ರಿ ಉಪ್ಪು. ತೋರಿಸ್ತೀನಿ ನೋಡ್ರಿ ನಾನು ನಿಮ್ಗೆ ಎಷ್ಟು ಕುದ್ದಾವು ಅಂತ. ಈ ರೀತಿ ಒಂದು ಚಮಚದಾಗ ಒಂದು ಚಿಪ್ಸ್ ತಕ್ಕೊಡ್ರಿ. ಸುಡ್ತಿರ್ತೈತಿ ರೀ ಫ್ರೆಂಡ್ಸ್, ಹುಷಾರು. ನೋಡ್ರಿ ಈ ರೀತಿ ಬಳ್ಳಿಂದ ಮಾಡಿದ ಕೂಡಲೇ ಕಟ್ ಆಗ್ಬೇಕ್ರಿ. ಅಷ್ಟು ಕುದಿಸ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಬಳ್ಳಿಂದ ಈ ರೀತಿ ಸಿಕ್ಕಿದ್ರೆ ಕಟ್ ಆಗ್ಬೇಕು ನೋಡ್ರಿ. ಇಟ್ಟಾದ್ರೆ ಸಾಕ್ರಿ. ಇದಕ್ಕೆ ಜಾಸ್ತಿ ಕುದಿಸ್ಬೇಡ್ರಿ, ಇದಕ್ಕೆ ಕಡಿಮೆನೂ ಕುದಿಸ್ಬೇಡ್ರಿ. ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗ್ತಾವೆ ನೋಡ್ರಿ ಇಟ್ಟು ಮಾಡ್ಕೊಂಡ್ರೆ ನೀವು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ರೀ. ಈಗ ಇದನ್ನು ಸೋಸ್ಕೊಂಡು ಬರ್ರಿ.
ಈ ರೀತಿ ನಾನು ನಮ್ದು ರೊಟ್ಟಿ ದೂಡಿ ಇರ್ತೈತಲ್ರಿ, ದೂಡಿನ ಸಿಂಕ್ ಒಳಗೆ ಇಟ್ಟೆ ನೋಡ್ರಿ. ಇಟ್ಟುಬಿಟ್ಟು ಅದಕ್ಕೆ ಸುರ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಕುದಿಸಿರು ಆಲೂಗಡ್ಡೆ ಚಿಪ್ಸ್ನ ಈ ಬುಟ್ಟಿ ಒಳಗೆ ಹಿಂಗೆ ಸುರ್ಕೊಡ್ರಿ. ಹುಷಾರ್ರಿ ಫ್ರೆಂಡ್ಸ್, ಎಲ್ಲ ಕೈಗೆ ಉಗಾದು ಬಡಿತೈತಿ, ಹುಷಾರ್ಲೆ ಮಾಡ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವಲ್ರಿ ನಮ್ಮ ಚಿಪ್ಸು. ಭಾಳ ಬೇಗ ರೆಡಿ ಆಗ್ತಾವ್ರಿ ಫ್ರೆಂಡ್ಸ್. ಒಂದು ತಾಸ್ದಾಗ ನಮ್ಮ 5 kg ಆಲೂಗಡ್ಡೆ ಚಿಪ್ಸು ರೆಡಿ ಆಗ್ತಾವೆ ನೋಡ್ರಿ. ಮೇಲ್ಗಡೆಯಿಂದ ಈ ರೀತಿ ತಣ್ಣೀರು ಹಾಕ್ಕೊಡ್ರಿ, ಅಂದ್ರೆ ಜಲ್ದಿ ಆರ್ತಾವಂತರಿ. ಇವು ನೀರೆಲ್ಲ ಚಲೋ ತಂಗೆ ಬಸಿಬೇಕ್ರಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಆಲೂಗಡ್ಡೆ ಚಿಪ್ಸ್ ಹತ್ಕೊಂಡಿದ್ದು ರೀ ನಮ್ಮ ಬೋಗನಿಗೆ. ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡೇನಿ ನೋಡ್ರಿ. ಹಿಂಗೆ ಬಿಸಿಲಾಗ ಒಂದು ಪ್ಲಾಸ್ಟಿಕ್ ಸೀಟ್ ಹಾಸ್ಕೊಡ್ರಿ. ಹಾಸ್ಕೊಂಡೆ ಹಿಂಗೆ ಒಂದೊಂದು ಬಿಡಿ ಬಿಡಿಯಾಗಿ ಇಡ್ಬೇಕು ನೋಡ್ರಿ ಫ್ರೆಂಡ್ಸ್. ಹಿಂಗೆ ಬಿಡಿ ಬಿಡಿ ಇಟ್ರನ ಚಲೋ ರೀ, ಇಲ್ಲಾಂದ್ರೆ ಎಲ್ಲ ಅಂಟ್ಕೋತಾವ್ರಿ ಸಮೀಪ ಇಟ್ರೆ. ನೋಡ್ರಿ ನಾ ಇಲ್ಲೇ ಸುರ್ಕೊಂಡೇನ್ರಿ. ಸುರ್ಕೊಂಡೆ ಹಿಂಗೆ ಒಂದೊಂದು ಬಿಡಿಸಿ ಇಡ್ಬೇಕ್ರಿ. ನೋಡ್ರಿ 5 kg ಒಳಗೆ ಇಟ್ಟುಕೊಂಡು ಚಿಪ್ಸ್ ಆಗ್ಯಾವ ನೋಡ್ರಿ. ಒಣಗಾನ ಸ್ವಲ್ಪ ಆಗ್ತಾವ್ರಿ ಫ್ರೆಂಡ್ಸ್. ಈಗ ಹಾಕಿದಾಗ ಭಾಳ ಅನ್ನಿಸ್ತಾವ ನಿಮಗೆ. ಒಣಗಿದ ಕೂಡಲೇ ಸ್ವಲ್ಪ ಆಗ್ತಾವ್ರಿ. ಒಂದು 5-6 ಜನ ಇರೋರ ಮನ್ಯಾಗಂತೂ ಒಂದು ವರ್ಷಕ್ಕಂದ್ರೆ ಖಾಲಿ ಆಗ್ತಾವೆ ನೋಡ್ರಿ ಇವು ಚಿಪ್ಸು. ಬನ್ರಿ ಈಗ ಹೆಂಗೆ ಒಣಗ್ಯಾವು ಅಂತ ತೋರಿಸ್ತಾನು ನೋಡ್ರಿ. ಗ್ಲಾಸ್ ರೀತಿ ಆಗ್ಯಾವಲ್ರಿ. ಒಂದು 2-3 ದಿವಸ ಒಣಗಿಸ್ಕೋಬೇಕ್ರಿ ಫ್ರೆಂಡ್ಸ್. ನಾವಿನ್ನು ಒಂದು ವರ್ಷಾನುಗಂಟ್ಲೆ ಇಡೋದ್ರಿಂದ ಒಂದು 3 ದಿವಸ ಚಲೋ ತಂಗೆ ಒಣಗಿಸ್ಕೊಡ್ರಿ. ನೋಡ್ರಿ ಗ್ಲಾಸ್ ಕಂಡಂಗೆ ಕಾಣಕತ್ತಾವ್ರಿ. ಹಿಂಗೆ ಬಳ್ಳಿಲೆ ಮುರಿದ್ರೆ ಕಟ್ ಆಗ್ಬೇಕ್ರಿ. ಈಗ ನಿಮ್ಗೆ ಕರೆದು ತೋರಿಸ್ತಾನೆ ಬರ್ರಿ ಎಷ್ಟು ಕುರುಕುರು ಆಗ್ಯಾವ ಅಂತ ಗುರ್ತಾಗ್ತೈತ್ರಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ. ಕಡಾಯಿಗೆ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡ್ರಿ. ಎಣ್ಣೆ ಚಲೋ ತಂಗೆ ಕಾಯ್ಬೇಕ್ರಿ ಫ್ರೆಂಡ್ಸ್, ಅಂದ್ರೆ ಇವು ಚಲೋ ತಂಗೆ ಕರಿತಾವು. ಎಣ್ಣೆ ಕಾದೈತ್ರಿ ನೋಡ್ರಿ. ಹೆಂಗೆ ಅಳ್ತಾವಲ್ರಿ, ಅಳ್ಬೇಕ್ರಿ. ನೋಡ್ರಿ ಕಲರ್ ಹೆಂಗೆ ಬಂದವಲ್ರಿ. ಒಂದೀಟು ಕೆಂಪಾಗಿಲ್ಲ ನೋಡ್ರಿ, ಬಿಳಿ ಬದಾವ್ರಿ ಚಿಪ್ಸು. ಎಣ್ಣೆಗೆ ಭಾಳ ಟೈಮ್ ಬಿಡಬೇಡ್ರಿ. ಹಾಕಿದ ತಕ್ಷಣನೇ ತೆಗೆದು ಬಿಡ್ಬೇಕ್ರಿ. ನಾನು ಒಂದು ಸ್ವಲ್ಪ ಕರ್ಕೋತೀನಿ ರೀ, ಇನ್ನೊಂದು ಸ್ವಲ್ಪ. ಮತ್ತು ವಿಡಿಯೋ ನೋಡುವಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವ್ರಿ ಫ್ರೆಂಡ್ಸ್, ಆ್ಯಡ್ಸ್ಗಳು. ಅವು ಸ್ಕಿಪ್ ಮಾಡ್ದೆ ನೋಡ್ರಿ. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಂಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಇನ್ನು ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ ರೀ. ನೋಡಿರನ ತಿನ್ಬೇಕನ್ಸಕೈತಲ್ರಿ ಫ್ರೆಂಡ್ಸ್. ನಮ್ಮ ಮಕ್ಕಳಂತೂ ಯಾವಾಗ ಬೇಕು ಆವಾಗ ಈ ರೀತಿ ಕರ್ಕೊಂಡು ತಿಂತಾರೆ ನೋಡ್ರಿ. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಹಾಕೊಂಡು ತಿಂದ್ರೆ ಅಂತೂ ಸೂಪರ್ ಹತ್ತವ್ರಿ. ನಾವು ಅಂಗಡಿಯಿಂದ ತಂದು ಚಿಪ್ಸ್ ಪ್ಯಾಕೆಟ್ ತಂದು ತಿಂತಾವಲ್ರಿ ಹುಡುಗರಿಗೆ, ಅದು ಹೊರಗಡೆ ತಿನ್ನಿಸೋಕ್ಕಿಂತಲೂ ಈ ರೀತಿ ಮನ್ಯಾಗ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾವ್ರಿ ಮಕ್ಕಳು. ನೋಡ್ರಿ ರೆಡಿ ಅದು ನೋಡ್ರಿ ನಮ್ಮ ಆಲೂಗಡ್ಡೆ ಚಿಪ್ಸು. ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತಲೂ ತೋರಿಸ್ತೇನೆ ರೀ. ನೋಡ್ರಿ ಕೈಯಿಂದ ಹಿಂಗೆ ಮುರಿದ್ರೆ ಸಾಕ್ರಿ, ಪುಡಿ ಪುಡಿ ಆಯ್ತು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಬರ್ರಿ. ಬೇಕಂದ್ರೆ ಚಾಟ್ ಮಸಾಲನೂ ಹಾಕ್ಕೋಬೋದು ರೀ ಫ್ರೆಂಡ್ಸ್. ನಾ ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕ್ಕೊಂಡಿದ್ದೆ ರೀ. ಆವಾಜ್ ನೋಡ್ರಿ, ಆವಾಜ್ ನೋಡ್ರೂ ಗುರ್ತಾಗ್ತೈತೆ ರೀ ನಿಮ್ಗೆ ಎಷ್ಟು ಇಷ್ಟ ಆಗ್ಯಾವಂತ.
ಇವನ್ನ ಒಂದು ಪ್ಲೇಟಿಗೆ ಹಾಕ್ತಾನೆ ಬರ್ರಿ. ನೋಡ್ರಿ ಎಷ್ಟು ಚಂದ ನಮ್ಮ ಚಿಪ್ಸ್ ರೆಡಿ ಆದವಿಲ್ರಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ ಫ್ರೆಂಡ್ಸ್. ಒಂದು ದಿವ್ಸದ ಮೇಹನತ್ತು ವರ್ಷಾನ್ಗಂಟ್ಲೆ ಇಟ್ಕೊಂಡು ತಿನ್ಬೋದ್ರಿ. ಒಂದು ದಿವ್ಸ ಮೇಹನತ್ ಮಾಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.